ಇದು ನಿಮ್ಮ ಧ್ವನಿ. ಇದೊಂದು ವಿಶೇಷ ಸಂದರ್ಭ. ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿದೆ. ಇದೇ ತಿಂಗಳ 10ನೇ ತಾರೀಕಿಗೆ 4399ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಇದೊಂದು ವಿಶೇಷ ಯಾಕೆ ಅಂತಂದ್ರೆ, ಒಬ್ಬ ಚುನಾಯಿತ ಪ್ರಧಾನಮಂತ್ರಿ ದೀರ್ಘಕಾಲ ತನ್ನ ಆಡಳಿತವನ್ನ ನಡೆಸ್ತಾ ಇರುವಂತ ಸುಸಂದರ್ಭ. ದೀರ್ಘಾವಧಿ ಸೇವೆ ಸಲ್ಲಿಸುತ್ತಿರುವ ಚುನಾಯಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅನ್ನುವಂತ ಒಂದು ವಿಶೇಷ ಸಂದರ್ಭಕ್ಕೆ ಈ ಸರ್ಕಾರ ಬಂದಿದೆ. ಹಿಂದೇನು ಕೂಡ ಇದೇ ಒಂದು ಸಂದರ್ಭ ನಮ್ಗೆ ನೆನಪಾಗುತ್ತೆ. ಆಗ ಜವಾಹರ್ಲಾಲ್ ನೆಹರು ಅವರು ದೀರ್ಘಾವಧಿ ಪ್ರಧಾನಮಂತ್ರಿಗಳಾಗಿ ಕಾಲಘಟ್ಟದಲ್ಲಿ ಭಾರತದ ಇತಿಹಾಸದಲ್ಲಿ ಸೇರಿದ್ದಾರೆ. ಆದ್ರೆ ಅವರು ಮೊದಲನೇ ಅವಧಿ ಚುನಾಯಿತ ಪ್ರಧಾನಮಂತ್ರಿಗಳಾಗಿರ್ಲಿಲ್ಲ. 1952ರ ಚುನಾವಣೆಯಲ್ಲಿ ಅವರು ಚುನಾಯಿತ ಪ್ರಧಾನಿಗಳಾಗಿ ಬಂದರು. ಆ ಒಂದು ಕಾಲಘಟ್ಟದಿಂದ ಯೋಚನೆ ಮಾಡಿದಾಗ ನರೇಂದ್ರ ಮೋದಿಯವರು ಆ ದಾಖಲೆಯನ್ನ ಮುರಿದು ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಅವರಿಗೆ ಅಭಿನಂದನೆಗಳ ಸುರಿಮಳೆ ಆಗಿದೆ. ಮತ್ತೆ ಅವರ ಈ ಒಂದು ವಿಶೇಷವಾದಂತಹ ಒಂದು ಕಾಲಘಟ್ಟಕ್ಕೆ ಎಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದೊಂದು ನಮ್ಮೆಲ್ರಿಗೂ ಕೂಡ ಹರ್ಷ ಪಡುವಂತ ಸಂಗತಿ. ಯಾಕೆ ಅಂತಂದ್ರೆ, ಹಿಂದೆ ಇದ್ದಂತ ಕಾಲಘಟ್ಟದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಒಂದು ಯುಗ ಆಗಿತ್ತು. ಅದನ್ನ ತೊಡೆದು ಹಾಕಿ 2014ರಲ್ಲಿ ಒಂದು ಪಕ್ಷ ಬಹುಮತವನ್ನ ಪಡೆದು ಸುಭದ್ರವಾದಂತ ಸರ್ಕಾರವನ್ನ ಕೊಡ್ತಾ ದೇಶದ ಸರ್ವಾಂಗೀಣ ಉನ್ನತಿಗಾಗಿ ನಿರಂತರ ಪರಿಶ್ರಮ ಪಡ್ತಾ ಇರುವಂತಹ ಒಬ್ಬ ಪ್ರಧಾನಮಂತ್ರಿಯನ್ನ ಕಳೆದ 12 ವರ್ಷಗಳಿಂದ ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಭಾರತ ತುಂಬಾ ಬದಲಾವಣೆ ಆಗಿದೆ. ಭಾರತದ ಬದಲಾವಣೆಯ ಮುಖಗಳನ್ನ ನಾವು ನೋಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ಜನರ ವಿಶ್ವಾಸವನ್ನ ಗಳಿಸ್ಕೊಂಡಿತ್ತು. ಜನರ ವಿಶ್ವಾಸವನ್ನ ಗಳಿಸ್ಕೊಳ್ಳೋದು ಅಂತಂದ್ರೆ, ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಈ ಸರ್ಕಾರದ ಭಾಗವಾಗಿ ತಗೊಂಡಂತ ರೀತಿ ಇದೆಯಲ್ಲ, ಇದೇ ಒಂದು ವಿಶೇಷ. ಭಾರತದ ಜನಸಂಖ್ಯೆ ತುಂಬಾ ದೊಡ್ಡದು. ಈ ದೊಡ್ಡ ಜನಸಂಖ್ಯೆಗೆ ಕೆಲವಾರು ಸಂಗತಿಗಳನ್ನ ತಲುಪಿಸುವಂಥದ್ದು ಇದೆಯಲ್ಲ, ಇದು ದೊಡ್ಡ ಸವಾಲಿನ ಸಂಗತಿನೇ ಆಗಿತ್ತು. ಕಟ್ಟ ಕಡೆಯ ವ್ಯಕ್ತಿಗೆ ಒಂದು ಗ್ಯಾಸ್ ಸಿಲಿಂಡರ್ ಮನೆಗೆ ಬರುತ್ತೆ ಅಂತಂದ್ರೆ ತುಂಬಾ ದೊಡ್ಡ ಸಂಗತಿ. ನನಗೆ ನೆನಪಿರೋ ಹಾಗೆ ನಮ್ಮನೆಯ ಗ್ಯಾಸ್ ಸಿಲಿಂಡರ್ನ ಹಿಂದೆ ಇದ್ದಂತ ಯಾರೋ ಒಬ್ಬ MP ಹತ್ರ ಸೈನ್ ಮಾಡಿಸ್ಕೊಂಡು ಒಂದು ಗ್ಯಾಸ್ ಸಿಲಿಂಡರ್ನ ಪಡೆದಂತ ನೆನಪು ನನಗೆ. ನಮ್ಮ ತಂದೆಯವರು ಆ ಗ್ಯಾಸ್ ಸಿಲಿಂಡರ್ಗೆ ಹಾಕೊಡ್ತಾರಂತೆ, ಆ MP ಹತ್ರ ಹೋಗಿ ನಿಂತ್ಕೊಂಡ್ರೆ ಬೇಗ ಸಿಗುತ್ತಂತೆ ಅಂತ ಹೇಳಿ ಒಂದು ಸೈನ್ ಮಾಡಿಸಿ ಗ್ಯಾಸ್ ಸಿಲಿಂಡರ್ ತಗೊಂಡ್ವಿ. ಅಲ್ಲಿ ಕೃಷಿಕರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ 3 ಲಕ್ಷ ಇದ್ದಂತ ಕ್ರೆಡಿಟ್ ಲಿಮಿಟ್ ಅನ್ನ 5 ಲಕ್ಷಕ್ಕೆ ತಗೊಂಡೋಗಿದ್ದೀವಿ. ಇಲ್ಲಿ ತನಕ 8 ಕೋಟಿ ಜನ ರೈತರು ಇದರ ಲಾಭವನ್ನ ಪಡ್ಕೊಂಡಿದ್ದಾರೆ. ಇಷ್ಟು ಬೃಹತ್ ಯೋಜನೆಯ ಲಾಭವನ್ನ ಜಗತ್ತಿನ ಯಾವುದೇ ರೈತಾಪಿ ಜನಕ್ಕೆ ಕೊಟ್ಟಿರುವಂತ ಉದಾಹರಣೆಗಳಿಲ್ಲ. ಇದರ ಜೊತೆಗೆ ಒಂದು ಹನಿ ನೀರಿಗೆ ಹೆಚ್ಚು ಬೆಳೆಯನ್ನ ತೆಗಿಬೇಕು ಅಂತ ಹೇಳಿ ಇಸ್ರೇಲ್ ತಂತ್ರಜ್ಞಾನವನ್ನ ಅಳವಡಿಸಿ ಇಡೀ ಜಗತ್ನಲ್ಲಿ ಇಷ್ಟು ಅದ್ಭುತವಾಗಿ ಈ ಕಾರ್ಯವನ್ನ ಅಳವಡಿಸಿಕೊಂಡಿರುವಂತ ಪ್ರಪ್ರಥಮ ದೇಶ ಭಾರತ ಅಂತ ಹೊರಹೊಮ್ತಾ ಇದೆ. ಹಾಗೇನೆ ಅವರು ಬೆಳೆದಂತ ಬೆಲೆಗೂ ಕೂಡ ಅದ್ಭುತವಾದಂತ ಬೆಲೆ ಸಿಗ್ಬೇಕು ಅಂತ ಹೇಳಿ ಗೋಧಿಗೆ ಎಷ್ಟು ಸಿಗ್ಬೇಕು, ರಾಗಿಗೆ ಎಷ್ಟು ಸಿಗ್ಬೇಕು, ಅಕ್ಕಿಗೆ ಎಷ್ಟು ಸಿಗ್ಬೇಕು ಅನ್ನೋಂಥದ್ದನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಏರಿಕೆ ಮಾಡ್ತಾ, ಹಾಗೆಯೇ ಇನಾಮ್ ಮಾರ್ಕೆಟ್ಗಳನ್ನ ಅಂದ್ರೆ ಎಲೆಕ್ಟ್ರಾನಿಕಲಿ ಅಗ್ರಿಕಲ್ಚರ್ ಮಾರ್ಕೆಟ್ಗಳನ್ನ ದೇಶದಲ್ಲಿ ಸ್ಥಾಪಿಸಿ ರೈತನ ಜಮೀನಿಂದಲೇನೆ ಆ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳು ಹೋಗಬೇಕು ಎಲ್ಲಾ ಕಡೆಗೂ ಅನ್ನೋಂತ ಕೆಲಸ ಮಾಡಿದಂತ ಮೊದಲನೇ ದೇಶ. ಇದ್ರ ಜೊತೆಗೆ ಡಿಜಿಟಲೀಕರಣ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ನಮ್ಮ ದೇಶದ ಜೈಶಂಕರ್ ಅವರು ಒಂದು ಅಮೆರಿಕದ ಯಾತ್ರೆಯನ್ನ ಕೈಗೊಳ್ತಾರೆ. ಅದರಲ್ಲಿ ಅಫಿಷಿಯಲ್ ಆಗೂ ಇರುತ್ತೆ, ಅದು ಅನ್ಅಫಿಷಿಯಲ್ ಆಗಿರುತ್ತೆ. ಅವ್ರ ಮಗ ಅಮೆರಿಕದಲ್ಲಿ ಒಂದು ಉದ್ಯೋಗದಲ್ಲಿ ಇರ್ತಾರೆ. ಅಲ್ಲಿ ಹೋದಾಗ ಕೋವಿಡ್ ಬಂದು ಆಗ್ತಾನೆ ಮುಗ್ದಿರುತ್ತೆ. ಎಲ್ರೂ ಕೂಡ ಕೋವಿಡ್ ವ್ಯಾಕ್ಸಿನ್ ನ ಹಾಕಿಸ್ಕೊಂಡಿದೀವಿ ಅನ್ನೋಂತ ಸರ್ಟಿಫಿಕೇಟ್ ನ ತೋರಿಸ್ಬೇಕಾಗತ್ತೆ. ಜೈಶಂಕರ್ ಅವರು ಹೋಟ್ಲಕ್ಕೆ ಹೋಗೋಕ್ಕಿಂತ ಮುಂಚೆ ತಮ್ಮ ಮೊಬೈಲ್ ತೋರಿಸಿ ಆ ಮೊಬೈಲ್ ನಲ್ಲಿ ಇದ್ದಂತ ಸರ್ಟಿಫಿಕೇಟ್ ನ ತೋರಿಸಿ ಒಳಗೋಗ್ತಾರೆ. ಅವ್ರ ಮಗ ಜೋಬನ್ ಹುಡುಕಾಡ್ತಾರೆ.
ಆ ಜಾಬ್ನಲ್ಲಿ ಒಂದು ಪಾಕೆಟ್ ತೆಗೆದು ಎಲ್ಲೋ ಒಂದ್ ಕಡೆ ಇದ್ದಂತ ಒಂದು ಚೀಟಿಯನ್ನ ತೋರಿಸಿ, ನೋಡಿ ನನ್ ಸರ್ಟಿಫಿಕೇಟ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಮುಂದುವರಿದ ದೇಶ ಅಂತ ಅಮೆರಿಕನ್ ಹೇಳ್ತೀವಲ್ಲ, ಆ ದೇಶದಲ್ಲೂ ಕೋವಿಡ್ ಸಂದರ್ಭದಲ್ಲಿ ಕೊಡುವಂತ ಸರ್ಟಿಫಿಕೇಟ್ ನ ಎಲೆಕ್ಟ್ರಾನಿಕ್ ರೀತಿನಲ್ಲಿ ಕೊಟ್ಟಿರ್ಲಿಲ್ಲ. ಆತರ ಕೊಟ್ಟಂತ ಏಕೈಕ ದೇಶ ಇಡೀ ಪ್ರಪಂಚದಲ್ಲಿ ಭಾರತ. ಹಾಗೇನೆ ಆ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಗೆ ಎಷ್ಟು ಬೆಲೆ ಸಿಕ್ತು ಅಂತ ಅಂದ್ರೆ, ಯಾವುದೇ ಜನ ಹೊರಗೆ ಬರ್ತಾ ಇರ್ಲಿಲ್ಲ, ಉದ್ಯೋಗ ಮಾಡ್ತಾ ಇರ್ಲಿಲ್ಲ, ಅವ್ರೆಲ್ರಿಗೂ ಕೂಡ ಮನೇಲಿ ಇರ್ಬೇಕು ಅಂತ ಹೇಳಿದ್ವಿ. ಹಾಗಾದ್ರೆ ಉದ್ಯೋಗ ನಡೆಯೋದು ಹೇಗೆ? ಎಲ್ರಿಗೂ ಕೂಡ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಕೊಟ್ವಿ ನಾವು. ಅಲ್ಲಿ ತನಕ ಜನ ಪೋಸ್ಟ್ ಆಫೀಸ್ಗಳ ಮುಂದೆ, ಬ್ಯಾಂಕ್ ಮುಂದೆ ಕ್ಯೂ ನಿಂತು ತಮ್ಮ ಹಣವನ್ನ ತಗೋತಾ ಇದ್ರು. ಆದ್ರೆ ಪ್ರಪ್ರಥಮ ಬಾರಿಗೆ ನಾವು ಹಣವನ್ನ ಅವರ ಖಾತೆಗೆ ನೇರವಾಗಿ ವರ್ಗಾಯಿಸುವಂತದ್ದು. ಹಿಂದೆ ರಾಜೀವ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು, ನಾನು ದೆಹಲಿಯಿಂದ ₹1 ಕಳ್ಸಿದ್ರೆ ತಲುಪೋ ಅಷ್ಟೊತ್ತಿಗೆ 15 ಪೈಸಾ ಆಗೋಗಿರುತ್ತೆ ಅಂತ ಹೇಳಿ. 85 ಪೈಸೆಗಳ ಸೋರಿಕೆ ಇದೆ ಅನ್ನುವಂತ ಮಾತು ಹೇಳಿದ್ರು. 85 ಪೈಸೆಗಳ ಸೋರಿಕೆಯನ್ನ ತಡೆಗಟ್ಟದಂತ ಪ್ರಪ್ರಥಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಾಗಿ ಹೊರಹೊಮ್ಮಿದ್ರು. ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಡಿಜಿಟಲೀಕರಣವನ್ನ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ತಂದಿದೀವಿ. UPI ಪೇಮೆಂಟ್ ನ ಇವತ್ತು ಏಷ್ಯಾದ ಎಲ್ಲ ದೇಶಗಳು ಒಪ್ಕೊಂಡಿವೆ. ಡಿಜಿಟಲ್ ವ್ಯಾಪಾರ ಮತ್ತೆ ಡಿಜಿಟಲ್ ನಲ್ಲಿ ನಾವು ನಡೆಸುವಂತ ವಹಿವಾಟದಲ್ಲಿ ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮ ಜಾಗದಲ್ಲಿ ನಾವು ನಿಂತಿದ್ದೀವಿ. ಇದ್ರ ಕೋಟಿ ಜನಕ್ಕೆ ಇವತ್ತು ಕೂಡ 5 ಕೆಜಿಯ ಅಕ್ಕಿಯನ್ನ, ಗೋಧಿಯನ್ನ, ದವಸ ಧಾನ್ಯವನ್ನ ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದೀವಿ. ಈ ರೀತಿ ಕೊಡ್ತಾ ಇರುವಂತ ದೇಶ ಇಡೀ ಪ್ರಪಂಚದಲ್ಲೇ ಇಲ್ಲ. ಇದ್ರ ಜೊತೆಗೇನೆ ಆ ಒಂದು ಮನೆಯ ಮಹಿಳೆಯನ್ನು ಕೂಡ ಸುಧಾರಿಸುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ವಿ. ನಮ್ಮ ದೇಶದಲ್ಲಿ ಮಹಿಳೆ ಮತ್ತು ಪುರುಷನ ಅನುಪಾತ 920ಕ್ಕೆ 1050 ಇತ್ತು. ಈಗ 940ಕ್ಕೆ 960 ಇದೆ. 940 ಮಹಿಳೆಯರು ಪುರುಷರಿದ್ರೆ 960 ಸ್ತ್ರೀಯರಿದ್ದಾರೆ. ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಒಂದು ಅಭಿಯಾನವನ್ನ ಹರಿಯಾಣದಿಂದ ಪ್ರಾರಂಭ ಮಾಡ್ತಾರೆ. ಹರಿಯಾಣದಲ್ಲಿ ಸಾಮಾನ್ಯವಾಗಿ ಏನಿತ್ತು ಅಂದ್ರೆ, ಹೆಣ್ಣು ಭ್ರೂಣ ಅಂದ್ರೆ ಹತ್ಯೆ ಮಾಡುವಂತ ಕಾಲ ಇತ್ತು. ಅದನ್ನ ಕೋಟೆಗೆ ನುಗ್ಗಿ ಅಲ್ಲಿಂದಲೇನೆ ಅದಕ್ಕೆ ಕರೆ ಕೊಡ್ತಾರೆ, ಹೆಣ್ಣು ಮಕ್ಕಳು ನಮ್ಮ ಆಸ್ತಿ, ಆಕೆಯನ್ನ ನಾವು ತಾಯಿಯಂತೆ, ಮಗಳಂತೆ, ಮಡದಿಯಂತೆ, ಅಕ್ಕ ತಂಗಿಯರಂತೆ ನೋಡ್ಬೇಕು ಅನ್ನುವಂತ ಸಂದೇಶ ರವಾನೆ ಮಾಡ್ತಾರೆ. ಹಾಗೇನೆ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಸರ್ವಾಂಗೀಣ ಉನ್ನತಿಯನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕೆಗೆನೆ ನಮ್ಮ PM ಆವಾಸ್ ಯೋಜನೆಯಲ್ಲಿ ಮನೆಗಳೇನ್ 4 ಕೋಟಿ ಕೊಟ್ಟಿದೀವಿ, 80% ಮಹಿಳೆಯರ ಹೆಸರಿನಲ್ಲೇ ಆ ಮನೆಗಳು ರಿಜಿಸ್ಟರ್ ಆಗಿವೆ. ಹಾಗೇನೆ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ತಮ್ಮ ಎಲ್ಲ ಸ್ಕೀಮ್ಗಳಲ್ಲೂ ಮಹಿಳೆಯರಿಗೆ ಆದ್ಯತೆಯನ್ನ ಕೊಡ್ತಾ ಬಂದಿದ್ದಾರೆ. ಮುದ್ರಾ ಲೋನ್ ನಲ್ಲಿ ಮಹಿಳೆಯರು 40% ಲೋನ್ ತಗೊಂಡಿದ್ದಾರೆ. ಹಾಗೇನೆ PM ಸ್ವನಿಧಿ ಯೋಜನೆಯಲ್ಲೂ ಕೂಡ ಬಹುತೇಕ ಫಲಾನುಭವಿಗಳು ಮಹಿಳೆಯರೇ ಆಗಿದ್ದಾರೆ. ಇದರ ಜೊತೆಗೇನೆ ರೈತನನ್ನ ನಾವು ಮರಿಲಿಲ್ಲ. ರೈತ ಈ ದೇಶದ ಬೆನ್ನೆಲುಬು. ಹಾಗಾಗಿ ರೈತನ ಒಂದು ಅಭಿವೃದ್ಧಿ ನಿರಂತರವಾಗಿರ್ಬೇಕು ಅಂತ ಹೇಳಿ PM ಕಿಸಾನ್ ಯೋಜನೆಯಲ್ಲಿ ವರ್ಷಕ್ಕೆ ₹6,000 ನಾವು ಇಲ್ಲಿ ತನಕ 4 ಲಕ್ಷ ಕೋಟಿಗಿಂತ ಹೆಚ್ಚು ಹಣನ ಅವ್ರ ಅಕೌಂಟ್ಗೆ ಹಾಕಿದೀವಿ. ಯಾವುದೇ ರೈತನ್ನ ನಾವು ಹಳ್ಳಿಗಾಡಿನಲ್ಲಿ ಮಾತನಾಡಿಸಿದಾಗ ಅವ್ರು ಹೇಳ್ತಾರೆ, ನನಗೆ ಯಾವ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ₹6,000 ನರೇಂದ್ರ ಮೋದಿ ಕೊಡುವಂತ ದುಡ್ಡು ನಿರಂತರವಾಗಿ ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯುದ್ಧ ಪ್ರಾರಂಭ ಆಗಿದೆ. ಅದು ಮೊದಲನೇ ಜಾಗತಿಕ ಯುದ್ಧದ ದಿನಗಳನ್ನ ಮೀರಿಸಿದೆ ಅಂತ ಇವತ್ತು ಪೇಪರ್ ನಲ್ಲಿ ಬಂದಿದೆ. ಫಸ್ಟ್ ವರ್ಲ್ಡ್ ವಾರ್ ನ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ದಾಟ್ಬಿಟ್ಟಿದೆಯಂತೆ. ಅಂದ್ರೆ ಯುಕ್ರೇನ್ ನಲ್ಲಿ ಯೂರಿಯಾ ತಯಾರಾಗ್ತಾ ಇದ್ದಂತ ಜಾಗ. ಮೊದಲು ನಮ್ಗೆ ಯೂರಿಯಾ ಸರಾಗವಾಗಿ ಬರ್ತಾ ಇತ್ತು. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಯೂರಿಯಾ ಒಂದು ಬ್ಯಾಗಿನ ಬೆಲೆ ₹2,200. ಆದ್ರೆ ನಮ್ಮ ರೈತನಿಗೆ ನಾವು ಯೂರಿಯಾ ಕೊಡ್ತಾ ಇರುವಂತ ಬೆಲೆ ₹266. ₹266 ನಾವು ಕೊಡ್ತೀವಿ ಅಂತಂದ್ರೆ ಅದನ್ನ ₹300 ಅಂತ ಇಟ್ಕೊಂಡ್ರು ₹2,200ಗೆ ಹತ್ತತ್ರ ಅವರು ₹1,800 ರಿಂದ ₹1,900 ಸಬ್ಸಿಡಿ ಕೊಡ್ತಾ ಇದೆ.